ಟೆಲಿವಿಷನ್ ಮಾಡೋದರಲ್ಲಿ ನನಗೇನು ಅಭ್ಯಂತರ ಇರಲಿಲ್ಲ, ಯೂಟ್ಯೂಬ್ ಮಾಡೋದ್ರಲ್ಲೂ ಅಭ್ಯಂತರ ಇರಲಿಲ್ಲ. ಆದರೆ ಪತ್ರಿಕೆ ಮಾಡ್ತೀನಿ ಅಂದಾಗ ನನಗೆ ಸ್ವಲ್ಪ ಭಯ ಆಯಿತು. ಯಾಕಂದರೆ ಟೆಲಿವಿಷನ್ನು ಒನ್ ಟೈಮ್ ಇನ್ವೆಸ್ಟ್ಮೆಂಟು, ಪತ್ರಿಕೆಗೆ ದಿನ ದುಡ್ಡು ಬೇಕು. ಏನಾಗಿದೆ ಇವತ್ತು ಪತ್ರಿಕೆಗಳು ನಡೆಸೋದು ಭಾಳ ಕಷ್ಟ. ಅಂದರೆ ಸ್ನೇಹಿತರೆ, ಇವತ್ತು ನೀವು ನೋಡಿರ್ಬೋದು ಪತ್ರಿಕೆಗಳು ದುರ್ಸ್ಥಿತಿ ಯಾವ ಮಟ್ಟಕ್ಕೆ ಬಂದಿದೆ ಅಂತಂದರೆ, ಇವತ್ತು ಯತೀಂದ್ರ ಅವರು ಮತ್ತು ಮಂಜುನಾಥ್ ಅವರು, ಖಾದರ್ ಅವರು, ಪ್ರಕಾಶ್ ರೈ ಅವರು, ಅವ್ರಿಗೆಲ್ಲ ಒಂದು ಸ್ವಲ್ಪ ಲಿಮಿಟೇಷನ್ಸ್ ಇದೆ. ಯಾಕಂದರೆ ಅವರೆಲ್ಲ ಪಬ್ಲಿಕ್ ಫೀಲ್ಡಲ್ಲಿ ಇರೋದ್ರಿಂದ ಅವ್ರಿಗೆ ಟಾರ್ಗೆಟ್ ಮಾಡಿಬಿಡ್ತಾರೋ, ಇನ್ನೇನೋ ಕಾರಣಕ್ಕೋ ಚುನಾವಣೆಗೆ ಹೋಗಬೇಕು. ಹಾಗಾಗಿ ನನಗೆ ಆ ಥರದ ಯಾವುದೇ ಆಬ್ಲಿಗೇಷನ್ಸ್ ಯಾವುದಿಲ್ಲ. ಹಾಗಾಗಿ ನಾನು ಹೇಳೋದು ಏನಂತಂದರೆ, 30 ಕೋಟಿ ಜನ ಕಟ್ಟಿರುವಂಥ ದುಡ್ಡು, ಈ ದೇಶದ 30 ಕೋಟಿ ಜನರ ಶೇರ್ ಹೋಲ್ಡರ್ಸ್ನ LIC ದುಡ್ಡನ್ನ ತೊಗೊಂಡೋಗಿ ಅಂಬಾನಿ ಕಂಪ್ನಿಗೆ ಹಾಕಿ ಒಂದೇ ವಾರದಲ್ಲಿ 9,000 ಕೋಟಿ ಲಾಸ್ ಮಾಡ್ಕೊಂಡಿದ್ದು ಈ ದೇಶದಲ್ಲಿರುವಂಥ 4 ಲಕ್ಷ ಪತ್ರಿಕೆಗಳು ಯಾವುದೂ ರಿಪೋರ್ಟ್ ಮಾಡಲಿಲ್ಲ. ಅದನ್ನು ರಿಪೋರ್ಟ್ ಮಾಡಿದ್ದು ವಾಷಿಂಗ್ಟನ್ ಪೋಸ್ಟ್. ಅಂದರೆ ಫಾರಿನ್ ನೆಲೆಯಲ್ಲಿರುವಂಥ ಫಾರಿನ್ ಸಾಯಿಲಲ್ಲಿರುವಂಥ ಒಂದು ನ್ಯೂಸ್ ಪೇಪರು ಇಂಡಿಯಾದು ಎಕಾನಮಿ ಏನಾಗ್ತಾ ಇದೆ ಅಂತ ಅಂದ್ಬಿಟ್ಟು, ಏನು ಇವ್ರ ತಾತನ ಮನೆ ದುಡ್ಡೇನ್ರಿ ಇದು 9,000 ಕೋಟಿ ಒಂದು ದಿನದಲ್ಲಿ ಲಾಸ್ ಆಗುತ್ತೆ ಅಂದರೆ ನಾವು ಯಾರಾದರೂ ಅದನ್ನು ಮಾಡಿದರೆ ಬಿಡ್ತಾಯಿದ್ರ? ವೀರಪ್ಪ ಮೊಯ್ಲಿಯವರ ಕಾಲದಲ್ಲಿ ಪಿಯರ್ಲೆಸ್ಸಲ್ಲಿ ಹೋಗ್ಬಿಟ್ಟು ಸಾಲ ತೊಗೊಂಡ್ರು ಚಿನ್ನ ನಾಡಾಡಿದ್ದಕ್ಕೆ ಅಂತ. ಇದು ಸರ್ಕಾರ ಬೀಳ್ಸೋ ಲೆವೆಲ್ಗೆ ಹೊಟ್ಟೋಗ್ಬಿಟ್ರು ಪಾಪ. ಇವತ್ತು ಒಂದು ದಿನದಲ್ಲಿ ಆರೋಗ್ತಾ ಇದೆ, ಒಂದು ವಾರದಲ್ಲಿ 9,000 ಕೋಟಿ ಹೋಗಿದೆ. ಅದನ್ನು ಅಂಬಾನಿ LIC ಅಂತ ಮಾಡಿ ಇವತ್ತು ಆ ದುಡ್ಡನ್ನ ತೊಗೊಂಡೋಗಿ ಅಲ್ಲಿ ಹಾಕಿದ್ದಾರೆ. ಇನ್ನೊಂದು ಕಡೆಗೆ CJ ಮೇಲೆ ಶೂ ಎಸಿತಾರೆ. ಅದಾಗಿ ಒಂದು ವಾರಕ್ಕೆ ಸ್ವಾಮಿನಾಥನ್ ಅಂತ ಅಂದ್ಬಿಟ್ಟು ಒಬ್ಬ ಜಡ್ಜು, ಹೈಕೋರ್ಟ್ ಜಡ್ಜ್ ಹರಿಯಾಣದಲ್ಲಿ ಚಂಡೀಗಢಲ್ಲಿ ಹೇಳ್ತಾನೆ, ಬಾಬಾ ಸಾಹೇಬ್ರ ಸಂವಿಧಾನನೇ ಬರೆದಿಲ್ಲ, ಅದು 1935 ಆ್ಯಕ್ಟ್ನ ತೊಗೊಂಬಂದ್ಬಿಟ್ಟು ಅದನ್ನು ಮಾಡಿಫೈ ಮಾಡಿಬಿಟ್ಟು ಕಾನ್ಸ್ಟಿಟ್ಯೂಷನ್ ಬರೆದ್ರು ಅಂತ. ಇವತ್ತವರೆಗೂ ಅವ್ರ ಮೇಲೆ CJ ಆಗಲಿ ಇಡೀ ಭಾರತ ದೇಶದಲ್ಲಿ ಯಾರೂ ಆ್ಯಕ್ಷನ್ ತೊಗೊಂಡಿಲ್ಲ. ಅಂಥ ಜಡ್ಜಿಗಳಿಂದ ಏನು ನಿರೀಕ್ಷೆ ಮಾಡೋಕ್ಕಾಗುತ್ತೆ? 29% 2019ನೇ ಇಸ್ವಿ ಆದಮೇಲೆ 29% ನಾನು ಅಡ್ವರ್ಟೈಸ್ಮೆಂಟ್ ರೇಟ್ನ ರಿವೈಸ್ ಮಾಡ್ತಾ ಇದ್ದೀವಿ ಅಂತ ಸೆಂಟ್ರಲ್ ಗೌರ್ಮೆಂಟ್ ಹೇಳಿದೆ. ನಾನೀಗ ಕೂತ್ಕೊಂಡು ನೋಡ್ತಾ ಇದ್ದೆ, 53% DA ಜಾಸ್ತಿ ಮಾಡಿದ್ದಾರೆ 6 ವರ್ಷದಲ್ಲಿ ಸರ್ಕಾರಿ ನೌಕರರಿಗೆ. ಆದರೆ ಪತ್ರಕರ್ತರಿಗೆ 29% ಜಾಸ್ತಿ ಮಾಡೋದನ್ನು ಒಂದು ಅಡ್ವರ್ಟೈಸ್ಮೆಂಟ್ ದೊಡ್ಡ ವಿಚಾರ. ಕೇಂದ್ರ ಸರ್ಕಾರ ಮಾಡಿರುವಂಥ ಲಾಸ್ಟ್ 10 ವರ್ಷಗಳಲ್ಲಿ 145 ಸೆಡಿಷನ್ ಕೇಸಸ್ ಎಲ್ಲ ಪತ್ರಕರ್ತರ ಮೇಲೆ ಹಾಕಿ ದೇಶದ್ರೋಹಿಗಳನ್ನು ಪಟ್ಟ ಕೊಟ್ಟು ಪ್ರಗತಿಪರರನ್ನ ಪತ್ರಕರ್ತರನ್ನ ಜೈಲಿಗೆ ಹಾಕಿರೋದಕ್ಕೆ ಕ್ಷಮೆ ಕೇಳಬೇಕಾಗಿದ್ದು 29% ಕೊಡೋದ್ರಿಂದ ಅವರು ವಿಮೋಚನೆ ಆಗೋಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಆ ಮಟ್ಟಕ್ಕೆ ಇವತ್ತು ಪತ್ರಕರ್ತರ ಮತ್ತು ಫ್ರೀಡಮ್ ಆಫ್ ಪ್ರೆಸ್ ಅಂತೇನಿದೆ ಅದನ್ನು ಇನ್ಫ್ರಿಂಜ್ ಮಾಡೋದು ಒಂದು ಕಡೆ ಇರಲಿ, ಅದನ್ನು ನುಚ್ಕೋದಿರಲಿ, ಅದನ್ನು ಡೆಸ್ಟ್ರಾಯ್ ಮಾಡೋಕೆ ಹೊರಟಿರುವಂಥ ಒಂದು ಕಲ್ಚರ್ನ ನಾವು ನೋಡ್ತಾ ಇದ್ದೀವಿ. ಇಂಥ ಪರಿಸ್ಥಿತಿಗಳಲ್ಲಿ ದೀಪಕ್ ಅಂತ ಪತ್ರಕರ್ತ, ಇಂಥ ಪತ್ರಿಕೆಗಳು ಯಾಕೆ ಅನಿವಾರ್ಯ ಅಂತಬಿಟ್ಟು ನಿಮ್ಗೆ ನಾನು ಈ 3 ಉದಾಹರಣೆ ಕೊಟ್ಟಿರೋದು. ಯಾರಿಗೋಗಿ ಹೇಳಬೇಕು? ಇವತ್ತು ಇಷ್ಟೊಂದು ಹ್ಯೂಮನ್ ರೈಟ್ಸ್ ವೈಲೇಷನ್ನು, ಸಿವಿಲ್ ಲಿಬರ್ಟೀಸ್ ಮೂವ್ಮೆಂಟು ವೈಲೇಷನ್ಸ್ ಆಗ್ತಾ ಇದೆ. ಸಮಾನತೆ ಅನ್ನೋದು ಯಾವ ಮಟ್ಟಕ್ಕೆ ಹೋಗಿದೆ ಅಂತಂದರೆ, ಇವತ್ತು ಕೇಂದ್ರ ಸರ್ಕಾರ ಒಂದಲ್ಲ ಒಂದು ಥರದಲ್ಲಿ ನಮ್ಮನ್ನು ಆಳುವಂಥ ಸರ್ಕಾರಗಳು ಈ ಥರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಯಾವ ಸ್ಥಿತಿಯಲ್ಲಿ ನಾವು ಇವತ್ತು ಪತ್ರಿಕೆಗಳು ನಡೀತಾ ಇದೆ ಅಂತಂದರೆ, ನ್ಯೂ ಎಕನಾಮಿಕ್ ಪಾಲಿಸಿ ಮನಮೋಹನ್ ಸಿಂಗ್ ಅವರು ತೊಗೊಂಬಂದಿದ್ದು ಒಂದು ಒಳ್ಳೆ ಪಾಲಿಸಿ. ಅದು ವಿದೇಶಿ ಬಂಡವಾಳ ನಮ್ಮ ಪತ್ರಿಕೆಗಳು ಬಂದರೆ, ಟೆಲಿವಿಷನ್ ಮಾಧ್ಯಮಗಳು ಬಂದರೆ ಇನ್ನಷ್ಟು ಲಿಬರೇಟ್ ಆಗ್ತವೆ, ಒಳ್ಳೆ ಸುದ್ದಿಗಳಾಗ್ತವೆ ಅಂತ. ಆದರೆ ನ್ಯೂ ಎಕನಾಮಿಕ್ ಪಾಲಿಸಿ ಬಂದಮೇಲೆ ಎಲ್ಲ ಬಂಡವಾಳಶಾಹಿಗಳೆಲ್ಲ ಬಂದು ಇವತ್ತು ಪತ್ರಿಕೆಗಳು ಓಪನ್ ಮಾಡಿ ಟೆಲಿವಿಷನ್ನ ಓನ್ ಮಾಡಿ 70 ಟೆಲಿವಿಷನ್ ಚಾನಲ್ ಅಂಬಾನಿ ಅದಾನಿ ಕೈಯಲ್ಲಿರೋದು. ನಾವು ಯಾವ ಥರದ ಸುದ್ದಿಗಳನ್ನ ನಾವು ನಿರೀಕ್ಷೆ ಮಾಡೋದು? 24 ಗಂಟೆ ಮುಹೂರ್ತ ಫಿಕ್ಸ್ ಮಾಡ್ತಾರೆ. ಸಿದ್ದರಾಮಯ್ಯನವರು ಈಗ ಇಳಿತಾರೆ, ನವಂಬರ್ಗೆ ಇಳಿತಾರೆ, 22ನೇ ತಾರೀಕು ಇಳಿತಾರೆ. ಇವತ್ತು ಎಷ್ಟು ತಾರೀಕು ಗೊತ್ತಿಲ್ಲ, ನವಂಬರ್ 1, 22ಕ್ಕೆ ಇಳಿತಾರೆ. ಏನು ಇವ್ರೇನು ಪಂಚಾಂಗ ಬರೆದಿದ್ದಾರೇನ್ರಿ? ಒಂಟಿಕೊಪ್ಪಲ್ ಪಂಚಾಂಗನೇ ಅದು, ಹೇಳಿದ್ದನ್ನೆಲ್ಲ ಕೇಳ್ಕೊಂಡು ಹೋಗೋದು ಜನ. ನಾಚಿಕೆಗೇಡು ಈ ಥರದ ಒಂದು ಪತ್ರಿಕೋದ್ಯಮ. ಸದ್ಯಕ್ಕೆ ಒಂದೇ ಒಂದು ಏನಂತಂದರೆ, ಈ ಕಾಲದಲ್ಲಿ ಸಿದ್ದರಾಮಯ್ಯನವರು ನನ್ನ ವಿಮೋಚನೆ ಮಾಡಿಬಿಟ್ರಿ ಈ ನೋವಿಂದ. ನನಗೇನು ಕೊಡದೇ ಇದ್ದೇನೆ, ಪರವಾಗಿಲ್ಲ ಸರ್, ಇದು ಸಾಕಾಗ್ಬಿಟ್ಟೈತೆ ನನಗೆ ಅಂತ ಇದ್ದೆ ಯಾವಾಗಲೂ ನಾನು. ಹಂಗಾಗಿ ಒಬ್ಬ ಮಾಸ್ ಲೀಡ್ರು ಎತ್ತ ಕಡೆ ಹೋದರೆ ಈ ದೇಶದಲ್ಲಿ 84%, 86% ವೋಟಿಂಗ್ ಆಯಿತು ಮೊನ್ನೆ ಎಲೆಕ್ಷನ್ನು.
ಅದರಲ್ಲಿ ಏನಾದರೂ 12-13%, 15% ಏನಾದರೂ ಪೋಲಿಂಗ್ ಜಾಸ್ತಿ ಆಗಿದ್ರೆ ಅದು ಸಿದ್ದರಾಮಯ್ಯ ಅಂತವ್ರ ಮುಖ ನೋಡಿ ಓಟ್ ಹಾಕಿರೋದು. ಅದನ್ನು ಅವ್ರು ಹೋಗಿದ್ದ ಕಡೆ 20% ಹೋಗುತ್ತೆ. ಎಲ್ಲರೂ ಓಟಿರೋ ಕಡೆ ಓಡೋದ್ರೆ ಸಿದ್ದರಾಮಯ್ಯನಿಂದ ಕಡೆ 20-25% ಓಟ್ ಹೋಗ್ತಾ ಇದೆ. ಇದನ್ನು ನಾನೇನೇನು ಅವ್ರನ್ನ ಹೊಗಳಿ ಇನ್ನೇನು ಆಗಬೇಕಾಗಿಲ್ಲ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಈ ಮೂರ್ತಿಗಳನ್ನ ಫಿಕ್ಸ್ ಮಾಡೋದು, ಈ ಥರ ಡೆಡ್ಲೈನ್ ಫಿಕ್ಸ್ ಮಾಡೋದು, ಅವರಿಬ್ಬರು ಚೆನ್ನಾಗೇ ಇರ್ತಾರೆ. ಆದರೆ ಮಾಧ್ಯಮಗಳಿಗೆ ಸುದ್ದಿ ಇಲ್ಲ ಅಂದಿದ ತಕ್ಷಣ 24 ಗಂಟೆ ತೋರ್ಸೋಕ್ಕೆ ಈ ಸ್ಥಿತಿಗೆ ಬಂದಿರೋಂಥ ಸಮಯದಲ್ಲಿ ಇವತ್ತು ವಾಷಿಂಗ್ಟನ್ ಅಂತ ಒಂದು ಪತ್ರಿಕೆ ಎಕ್ಸ್ಪೋಸ್ ಮಾಡುತ್ತೆ ಇಂಡಿಯನ್ ಎಕಾನಮಿನ. ನಾವು 5 ಟ್ರಿಲಿಯನ್ ಎಕಾನಮಿ ಅಂತ ಹೇಳ್ತಾ ಇದ್ದೀವಿ. ಒಂದು ಸುಳ್ಳುಗಳ ಕಂತೆನೇ ಇಟ್ಟು ಇವತ್ತು ಪ್ರಾಜೆಕ್ಟ್ ಮಾಡ್ಕೊಂಡು ಹೊರಡ್ತಾ ಇದ್ದಾರೆ. ಅದ್ರ ಬಗ್ಗೆ ಯಾರಾದರೂ ಒಂದೇ ಒಂದು ಪತ್ರಿಕೆ ಸ್ವಾಮಿನಾಥನ್ ಅವ್ರ ಸ್ಟೇಟ್ಮೆಂಟ್ನ ವಿರೋಧಿಸಿ ಒಬ್ಬ ಪತ್ರಕರ್ತ ಒಂದೇ ಒಂದು ಪತ್ರಿಕೆ ಇವತ್ತು ಸಂಪಾದಕೀಯ ಬರೀಲಿಲ್ಲ. ದೇರ್ ಸೈಲೆನ್ಸ್ is a consent against Dr. Baba Saheb Ambedkar and Constitution. It is a shame on the part of the media which is keeping silent against Swaminathan and the betrayal of CJ. ಅಂತ CJ ವಿರುದ್ಧ ಇವತ್ತು ಚಪ್ಪಲಿ ಎಸಿತಾರೆ. ಈಸ್ ಎ ಬುದ್ಧಿಸ್ಟ್. ನಾನು ಯಾವ ಥರ ಕೇಸ್ ಹಾಕೋದಿಲ್ಲ ಅಂತ. ನೀವು ಅದು ವೈಯಕ್ತಿಕ. ಅದೇ ಆ ಚೇರಿಗೆ ನಾವು ಗೌರವ ಕೊಡಬೇಕಾಗಿದೆ. ಈಸ್ ದಿ CJ ಆಫ್ ದಿಸ್ ಕಂಟ್ರಿ. ಅದನ್ನು ಯಾರೇ ಪ್ರಧಾನಿಗಾಗಿದ್ರೇನು, ಚೀಫ್ ಮಿನಿಸ್ಟರ್ಗಾಗಿದ್ರೇನು, ಯಾರಿಗೆ ಒಬ್ರಿಗಾಗಿದ್ರೆ ಅದನ್ನು ನಾವು ಖಂಡಿಸಬೇಕಾಗುತ್ತೆ. DT ಜಯಕುಮಾರ್ ಅವರು ವೇದಿಕೆ ಮೇಲೆ ಕುಂತಿದ್ರು, ಜಯೇಶ್ ಪಟೇಲ್ ಪಕ್ಕ. ನಾನು ಮುಂದ್ಗಡೆ ಹಿಂಗೆ ಕುಂತಿದ್ದೆ, ಚಪ್ಪಲಿ ಬಂದು ಬಿತ್ತು. ಒಬ್ಬ ಮೇಲ್ಗಡೆ ಹತ್ಬಿಟ್ಟು ಬಂದು ಇಬ್ಬರು ಹೊಡೆದ್ರು. ಅದನ್ನು ನಾವೆಲ್ಲ ಖಂಡಿಸಿದ್ವಿ. ಕಾರಣ ಏನೇ ಇರ್ಬೋದು, ಯಾಕಂತಂದರೆ ಮುಖ್ಯಮಂತ್ರಿಗಳ ಮುಂದೆ ಒಬ್ಬ ಮಂತ್ರಿಗೆ ಆ ಥರ ಮಾಡಿ ತಪ್ಪು ಅಂತ ಅದನ್ನೆಲ್ಲ ಖಂಡಿಸಿದ್ವಿ. ಇದನ್ನು ಯಾಕೆ ಖಂಡಿಸಲಿಲ್ಲ? ಇಡೀ ದೇಶದಲ್ಲಿ ಅವತ್ತು ಫ್ರಂಟ್ ಪೇಜಲ್ಲಿ ಎಲ್ಲ ಕಡೆ ಸುದ್ದಿಗಳು, ಮುಖ್ಯಮಂತ್ರಿಗಳ ಮುಂದೆ ಯಾರೋ ಚಪ್ಪಲಿ ಎಸೆದ ಅಂತ ಅಂದ್ಬಿಟ್ಟು. CJಗೆ ಎಸೆದ್ರೆ ಯಾರನ್ನು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಇಂಥ ಪರಿಸ್ಥಿತಿ ವಿಶ್ವವಿದ್ಯಾಲಯಗಳಲ್ಲಿ ಸಾವಿರಾರು ವಿದ್ಯಾರ್ಥಿಗಳಿದ್ದಾರೆ. ಗಂಗೋತ್ರಿಯಲ್ಲಿ ಒಂದು ಪ್ರತಿಭಟನೆ ಆಗಿದ್ದು ನೋಡಿದ್ರೆ ಒಂದೇ ಒಂದು ಇಡೀ ದೇಶದಲ್ಲಿ ಒಂದು ಪ್ರತಿಕ್ರಿಯೆ ಮಾಡಲಿಲ್ಲ. ಇಂಥ ಒಂದು ಜವಾಬ್ದಾರಿನ ಇವತ್ತು ದೀಪಕ್ಗೆ ನಾವು ವಹಿಸ್ತಾ ಇದ್ದೀವಿ. ಯಾಕೆಂತಂದರೆ ಒಬ್ಬ ಏನು ಸರ್ವಜ್ಞ ಅಲ್ಲ ದೀಪಕ್, ಒಬ್ಬ ಏನು ಪರಿವರ್ತನೆ ಮಾಡೋಕ್ಕಾಗಲ್ಲ. ಆದರೆ ಎಲ್ಲೋ ಒಂದು ಕಡೆ ಸಮಾಜನ ಬಡಿದೆಬ್ಬರಿಸುವಂಥ ಕೆಲಸ ಮಾಡ್ತಾನೆ. ಆದಷ್ಟು ನಾನು ನಿಮ್ಗೆ ಒಂದು ಕಿವಿ ಮಾತು ಹೇಳ್ತಾ ಇದ್ದೀನಿ, ಆದಷ್ಟು ಮಿನಿಮಮ್ ಬಂಡವಾಳದಲ್ಲಿ ಪತ್ರಿಕೆ ನಡೆಸೋಕ್ಕೆ ಪ್ರಯತ್ನ ಪಡಿ. ಟೆಲಿವಿಷನ್ ಚೆನ್ನಾಗಿ ನಡೆಸಿ, ಅಡ್ವರ್ಟೈಸ್ಮೆಂಟ್ಸ್ ಬರುತ್ತೆ. ಈ ಸರ್ಕಾರ ಇರೋರ್ಗು, ಯತೀಂದ್ರ ಅಂತವ್ರು ಇರೋರ್ಗು, ಮಂಜುನಾಥ್ ಅಂತವ್ರು ಇರೋರ್ಗು, ಇಂಥ ಓದುಗರು ಇರೋರ್ಗು ನಿಮ್ಗೇನು ತೊಂದರೆ ಆಗೋದಿಲ್ಲ. ಆದರೆ ಒಂದು ಫೈನಾನ್ಷಿಯಲ್ ವಯಬಿಲಿಟಿ ಬರಬೇಕು. ಯಾಕಂತಂದರೆ ಈ ದೇಶದಲ್ಲಿ ಯಾರೂ ದಲಿತರು ನಡೆಸ್ತಾ ಇರೋಂಥ ಒಂದೇ ಒಂದು ನ್ಯಾಷನಲ್ ಪೇಪರ್ ಇಲ್ಲ. ಇವತ್ತು 69% ಲಿಟ್ರಸಿ ದಲಿತರದಾಯಿತು 25 ವರ್ಷದಿಂದ. ಇವತ್ತು 85% ಬಂದಿದೆ. ನಾಟ್ ಇವನ್ ಒನ್ ಸಿಂಗಲ್ ನ್ಯೂಸ್ ಪೇಪರ್, ಒನ್ ಟೆಲಿವಿಷನ್ ಈಸ್ ರನ್ ಬೈ ಅ ದಲಿತ್. ಇಟ್ ಈಸ್ ನಾಟ್ ದ ಕೇಸ್ ಇನ್ ಲ್ಯಾಟಿನ್ ಅಮೆರಿಕಾ or US. Too many blacks, they have become executives, CEOs, journalists, ಪ್ರಾಜೆಕ್ಟ್ಸ್ ಮ್ಯಾನೇಜರ್ಸ್ ಇವರೆಲ್ಲ ಆಗಿದ್ದಾರೆ. ಆದರೆ ಈ ದೇಶದಲ್ಲಿ ಅಪರ್ಟೈಡ್ ಅನುಭವಿಸಿದಂಥ ದೇಶದಲ್ಲಿ ಸಮಾನತೆ ಸಿಗ್ತಾ ಇದೆ. ಶತಮಾನಗಳಿಂದ ವಂಚಿತವಾದಂಥ ನಮ್ಮಂಥ ಸಮುದಾಯಗಳಿಗೆ ಇವತ್ತು ನ್ಯಾಯ ಸಿಗ್ತಾ ಇಲ್ಲ. ಹಾಗಾಗಿ ನಾನು ಭಾಳಷ್ಟು ವೇದಿಕೆಗಳಲ್ಲಿ ನಾನು ಮುಂದೆ ಮಾತಾಡ್ತೀನಿ. ಇದು ಮಾತಾಡೋ ವೇದಿಕೆ ಅಲ್ಲ. ಈ 3 ಉದಾಹರಣೆಗಳು ಏನಕ್ಕೆ ಕೇಳಿದೆ ಅಂತಂದರೆ, ದೀಪಕ್ನ ಅನಿವಾರ್ಯತೆ ಏನಿದೆ ಸಮಾಜಕ್ಕೆ ಅಂತ. ಈ ಪತ್ರಿಕೆ ಮಾಡಿ ಅವನ ಹೆಂಡತಿ ಮಕ್ಕಳನ್ನ ಸಾಕುವಂಥ ಅಗತ್ಯ ಅವನಿಗೇನಿಲ್ಲ. ಇದರಿಂದ ಬಂದು ಏನೋ ಜೀವನ ಮಾಡಿ ಏನೋ ಮಾಡ್ಬೇಕಂತ. ಈಸ್ ಆನ್ ಎ ಮಿಷನ್ ಫಾರ್ ದಿ ಸೋಷಿಯಲ್ ಕಾಸ್, ಫಾರ್ ಎಂಪವರ್ಮೆಂಟ್ ಆಫ್ ವುಮೆನ್, ದಲಿತ್ಸ್, ಜೋಪ್ರೀಸ್, ಫಾರ್ಮರ್ಸ್. ಈ ಥರ ಒಂದು ಕಾಸ್ ಇರೋಂಥ ಒಂದು ಪತ್ರಿಕೆಗಳು ಬರಬೇಕು. ಇದಕ್ಕೆ ನೀವೆಲ್ಲ ಸಹಕಾರ ಕೊಡಬೇಕು. ಮುಂದಿನ ದಿನಗಳಲ್ಲಿ ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಅಂತ ನೀವೇ ವಿಮರ್ಶೆ ಮಾಡಿ ನಮ್ಮಲ್ಲೇ ಟೀ ಅಂಗಡಿಗಳಲ್ಲಿ ಕುಂತು ಮಾತಾಡಿದ್ರೆ ಆಗೋದಿಲ್ಲ. ಹೊರಗಡೆ ಬಂದು ಮಾತಾಡಬೇಕು. ಸಮಾಜ ಯಾವತ್ತು ಹೊರಗಡೆ ಬಂದು ಮಾತಾಡುತ್ತೆ ಆವಾಗ ಮಾತ್ರ ಸಮಾಜನ ನಾವು ತಿದ್ದಕ್ಕೆ ಸಾಧ್ಯ. ಎಲ್ಲ ಇಂಟ್ರಾವರ್ಟ್ ಸೊಸೈಟಿ ನಮ್ಮದಲ್ಲ. ಇದು ಇಂಟ್ರಾವರ್ಟ್ ಸೊಸೈಟಿ ಯಾವುದಂದ್ರೆ ವೆಸ್ಟರ್ನ್ ವರ್ಲ್ಡ್ದು. ನೀವು ಯೋಚನೆ ಮಾಡಿ, ವೆಸ್ಟಲ್ಲಿ ನೀವೇ ತೀರ್ಮಾನ ಮಾಡ್ಕೊಳೋದು ಇದು ಇಟ್ ಇಸ್ ನಾಟ್ ರೈಟ್ ಅಂತ ಅಂದ್ಬಿಟ್ಟು. ಹಂಗಾಗಿ ಇವತ್ತು ಮುಖ ನೋಡಿ ಓಟ್ ಹಾಕೋವಂಥದ್ದು ಹೋಗಬೇಕು. ಇವತ್ತು ಈ ದೇಶದಲ್ಲಿ ನಾವು 79 ವರ್ಷಗಳ ಕಾಲ ಇದೇ ಗುಲಾಮ್ಗಿರಿ ಮಾಡಿರೋದು. ವಿ ಶುಡ್ ಹ್ಯಾವ್ ಎ ಥಾಟ್ ಪ್ರೋಸೆಸ್ ಲೀಡರ್ಶಿಪ್. ಅವನು ಯಾವನಾಗಿರಲಿ, ಅವನು ಹೇಳಿದ್ದು ಮಾತನ್ನ ನಾವು ವಿಮರ್ಶೆ ಮಾಡಬೇಕು, ಒಪ್ಪಬೇಕು. ಈ ಥಾಟ್ ಪ್ರೋಸೆಸ್ ಲೀಡರ್ಶಿಪ್ಪು ಇಂಡಿಯಾದಲ್ಲಿ ಯಾವ ಕಾಲಕ್ಕೆ ಬರುತ್ತೋ ಗೊತ್ತಿಲ್ಲ. ಯಾಕಂದರೆ ನಾವು ಎಲ್ಲ ಕಟ್ಟಾಕ್ಬಿಟ್ಟಿದ್ದಾರೆ ನಮ್ಮನ್ನು. ಅದು ಯಾವುದೋ ಒಂದು ತೊಗೊಬೇಕಾಗಿತ್ತು. ಯತೀಂದ್ರ ಅವರು ಎಲ್ಲ ಫಾರಿನ್ಗೆ ಹೊಟ್ಟೋಗ್ಬಿಟ್ಟಿದ್ರು. ನನಗೆ ಎಂಥ ಸಮಸ್ಯೆ ಆಗೋಯ್ತಂದರೆ ಅದೇನೋ ಮಾಲೆ ಎಂಥದ್ದು ಒಂದು ಪಿತೃಪಕ್ಷ ಸ್ಟಾರ್ಟ್ ಆಗಿಬಿಟ್ಟಿದೆ ಸರ್, ನೀವು ಈಗ ತೊಗೊಂಡ್ಬಿಟ್ರೆ ಭಾರಿ ಕಷ್ಟ ಆಗ್ಬಿಡುತ್ತೆ ಅಂತದ್ದು. ನಾನೇನಮ್ಮ ಕೋಟ್ಯಾಂತರ ರೂಪಾಯಿ ಬಂಡವಾಳ ಕಮ್ಮದಿನ, ನಾನು ನಾಳೆ ಅರ್ಧ ರಾತ್ರಿ ಕೊಟ್ಟರು ಬರ್ತೀನಿ ನಡ್ರಿ ಅಂದ್ಬಿಟ್ಟು ಹೋಗಿ ತೊಗೊಂಡ್ಬಿಟ್ಟೆ. ಎಲ್ಲ
ಎಲ್ಲರೂ ಕೇಳ್ತಾ ಇದ್ರು, ನಾನು ಸಿ ಎಮ್ ಅವ್ರಿಗೆ ಹೇಳೋದು ನಗಿತಾ ಕೂತಾರೆ, ಹೋಗಿ ಅವ್ನು ಯಾವ ನಿನ್ಗೆ ಹೇಳೋನಲ್ಲ ಅಂತಂದ್ಬಿಟ್ಟು. ಹಂಗೆ ಈ ಮಟ್ಟಕ್ಕೆ ಮಾನಸಿಕ ಗುಲಾಮಗಿರಿ, ಈ ಥರದ ಪಂಚಾಂಗದ ಗುಲಾಮಗಿರಿ, ಎಷ್ಟೊತ್ತಿಗೆ ಊಟ, ಇದು ಭಾಳ ಕಷ್ಟ ಆಗ್ಬಿಟ್ಟೈತೆ. ಇದನ್ನೆಲ್ಲರನ್ನ ಮೀರಿ ದೀಪಕ್ಕು ಭಾಳ ಸಕ್ಸಸ್ಫುಲ್ಲಾಗಿ ಜರ್ನಲಿಸ್ಟ್ ಆಗಿದ್ದಾನೆ, ಇಲ್ಲ ಅಂತಲ್ಲ, ಸಕ್ಸಸ್ಫುಲ್ಲಾಗಿ ಒಂದು ಏನದು ಪತ್ರಿಕೋದ್ಯಮಿ ಆಗಲಿ ಅಂತ ನಾನು ಹಾರೈಸಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.